ಶಾಲೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿದ್ದಕ್ಕಾಗಿ ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಕೂಡ ಶಾಲೆಯ ಮುಂದೆ ಪ್ರತಿಭಟನೆ ಮಾಡಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದಲ್ಲಿ ನಡೆದಿದೆ. ನೆಲವಾಗಿಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 66 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಕೇವಲ 1 ಕಾಯಂ ಶಿಕ್ಷಕರು ಹಾಗೂ 2 ಗೌರವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನಿವಾರ್ಯವಾಗಿ ವೈಯಕ್ತಿಕ ಅಥವಾ ಕಚೇರಿ ಕೆಲಸದ ಮೇಲೆ ಬೇರೆಡೆಗೆ ತೆರಳಿದರೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವವರೇ ಇಲ್ಲದಂತಾಗಿದೆ. 6 ತಿಂಗಳ ಹಿಂದೆಯಷ್ಟೇ ವರ್ಗಾವಣೆಯಾಗಿ ಬಂದ ಪ್ರೀತಿ ಎಂಬ ಶಿಕ್ಷಕಿ ವಿಜ್ಞಾನ ಗಣಿತ ವಿಷಯವನ್ನು ಬೋಧಿಸುತ್ತಿದ್ದರು. ಗ್ರಾಮಸ್ಥರು ಹಾಗೂ SDMC ಸದಸ್ಯರ ಗಮನಕ್ಕೆ ಬಾರದೆ ಬೇರೊಂದು ಜಾಗಕ್ಕೆ ವರ್ಗಾವಣೆ ಮಾಡಿಸಿಕೊಂಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಬೋಧನೆ ಮಾಡಲು ಸಾಕಷ್ಟು ತೊಂದರೆಯಾಗಲಿದೆ ಎಂದು ಪೋಷಕರು ಮಕ್ಕಳೊಂದಿಗೆ ಶಾಲೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ನೆಲವಾಗಲು ಗ್ರಾಮವಾಸಿಯಾದಂಥ ಚಂದ್ರಮೋಹನ್ ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮೂರಿನ ಈ ಖಾಸಗೀಕರಣದ ವ್ಯವಸ್ಥೆಯಲ್ಲಿ ನಮ್ಮೂರಿನ ಸರ್ಕಾರಿ ಶಾಲೆ 66 ಜನ ಮಕ್ಕಳಿದ್ದಾರೆ. ನಮ್ಮ ಸೌಭಾಗ್ಯ. ಈಗ ಇಲ್ಲಿ ಉತ್ತಮ ಶಿಕ್ಷಣ ಕೊಡೋಕ್ಕಾಗಿ ನಮ್ಮಲ್ಲಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೊರತೆಯೂ ಸಹ ಇದ್ದು ಸಹ ಶಿಕ್ಷಕರು ಇಲ್ಲದೇ ಇರೋ ಕಾರಣ ಶಿಕ್ಷಣದ ವ್ಯವಸ್ಥೆ ನಶಿಸಿ ಹೋಗುವಂಥ ಅವಕಾಶ ಇದೆ. ದಯವಿಟ್ಟು ಇಲ್ಲಿಂದ ವರ್ಗಾವಣೆ ಮಾಡಿರ್ತಕ್ಕಂಥ ಶಿಕ್ಷಕರ ಜಾಗಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ಕೊಟ್ಟು ನಮ್ಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನು ಮಕ್ಕಳ ಭವಿಷ್ಯದ ಉದ್ದೇಶದಿಂದ ಉತ್ತಮ ಶಿಕ್ಷಕರನ್ನು ಕೊಟ್ಟು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ನೀವು ದಯವಿಟ್ಟು ಗಮನ ಹರಿಸಿ ಒಳ್ಳೆಯ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಮೈತ್ರಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 66 ವಿದ್ಯಾರ್ಥಿನಿಯರಿದ್ದಾರೆ. ಅದರ ಒಬ್ಬ ಟೀಚರ್ ಮಾತ್ರ ಇದ್ದಾರೆ. ನಮಗೆ ಟೀಚರ್ ಇಲ್ಲದೆ ತುಂಬ ತೊಂದರೆ ಆಗಿದೆ. ನಮಗೆ ಇನ್ನೂ ಟೀಚರ್ ಬೇಕು ಅಂತ ಕೇಳ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ನೆಲವಾಗಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನನ್ನ ಹೆಸರು ತೇಜಸ್. ನಮ್ಮ ಶಾಲೆಯಲ್ಲಿ 66 ಜನ ಇದ್ದು ಒಬ್ಬರೇ ಟೀಚರ್ ಇರೋದು. ಅದಕ್ಕೆ ನಮ್ಗೆ ಪಾಠ ಮಾಡೋಕ್ಕಿನ್ನ ಟೀಚರ್ಸ್ ಬೇಕು. ಟೀಚರ್ಸ್ ನಮ್ಗೆ ಇನ್ನೂ ಕಳಿಸ್ಕೊಡಿ.